ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವಿದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಾಗ್ತಿರುವಂತಹ ದುರ್ಘಟನೆಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ತಂದಿಡ್ತಾ ಇದೆ. ಏನಂತ ಹೇಳಿದ್ರೆ, ವಿದೇಶದಲ್ಲಿ ವಾಸ ಮಾಡುವುದು ಸುರಕ್ಷಿತವೇ ಎಂಬ ಪ್ರಶ್ನೆ. ಹಾಗೆ ಹಲವಾರು ಮಾಧ್ಯಮಗಳು ಈ ವಿಷಯದ ಬಗ್ಗೆ ಬಿತ್ತರಿಸ್ತಾ ಇರುವಂತಹ ರೀತಿ ಜನರ ಮನಸ್ಸಿನಲ್ಲಿ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಏನಾಗ್ತಿದೆ ವಿದೇಶದಲ್ಲಿ? ಈ ರೀತಿ ಘಟನೆಗಳಿಗೆ ಪ್ರಮುಖ ಕಾರಣಗಳು ಏನಿರ್ಬೋದು? ವಿದೇಶದಲ್ಲಿ ವೇಗವಾದ ಜೀವನ ಇರುತ್ತೆ. ಕೆಲಸದ ಒತ್ತಡ, ಮತ್ತೆ ಮನೆಯೆಲ್ಲ ತಗೊಂಡ್ರೆ ಅದಕ್ಕೆ ಸಾಲ ಇರತ್ತೆ. ಉದ್ಯೋಗದ ಅನಿಶ್ಚಿತತೆ ಇರತ್ತೆ. ಅಂದ್ರೆ ಒಂದ್ಸಲ ನಮ್ಗೆ ಜಾಬ್ ಸಿಕ್ತಪ್ಪ, ಇನ್ನೇನು ನಾವು ನಿರಾಳವಾಗಿರ್ಬೋದು ಅಂತ ಇಲ್ಲ. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಜಾಬ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಜಾಬ್ ಹೋಗ್ಲೂಬಹುದು. ಇದರಿಂದಾಗಿ ಕುಟುಂಬವನ್ನ ನಿಭಾಯಿಸೋದು ಕಷ್ಟ ಆಗಿರ್ಬೋದು. ಅಥವಾ ನೀವು ಒಬ್ಬೊಬ್ಬರೇ ಇದ್ರೆ ನಿಮ್ಗೆ ಏಕಾಂತ ಕಾಡ್ಬೋದು. ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಯಾರಿರೋದಿಲ್ಲ. ಊರ್ನಲ್ಲಿ ಅನ್ಕೊಳ್ತಾ ಇರ್ತಾರೆ, ಓ ಇವರಿಗೇನಪ್ಪ ವಿದೇಶದಲ್ಲಿದ್ದಾರೆ, ಇವರಿಗೆ ಬೇಕಾದಷ್ಟು ಜಾಬ್ ಇದೆ, ಒಳ್ಳೆ ದುಡ್ಡು ಬರ್ತಾ ಇದೆ, ಮತ್ತೆ ಇವರಿಗೇನು ಚಿಂತೆ ಇರುತ್ತೆ ಎನ್ನುವ ಎಲ್ಲ ರೀತಿಯಲ್ಲೂ ಊರಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಸಂಬಂಧಿಕರು ಯೋಚನೆ ಮಾಡ್ತಾ ಇರ್ತಾರೆ. ಕೆಲವೊಂದು ಸಂಬಂಧಿಕರ ಕಡೆಯಿಂದನೂ ಕೆಲವೊಂದು ಸಲ ಏನಾಗ್ತಾ ಇರತ್ತೆ, ಟಾರ್ಚರ್ ಆಗ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ, ಓ ನಿಮ್ಮ ಮಕ್ಕಳಿಗೆ ದುಡ್ಡೇ ಕಳಿಸ್ಲಿಲ್ವಾ? ಪಾಪ ಅವರು ವಿದೇಶದಲ್ಲಿದ್ದು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಮನೆಯ ಅಪ್ಪ ಅಮ್ಮ ಅಥವಾ ಎಲ್ಲದನ್ನು ನೋಡ್ಕೊಂಡು ಹೋಗ್ತಾ ಇದ್ರೂನು ಕೆಲವೊಂದು ಸಂಬಂಧಿಕರು ಚುಚ್ಚು ಮಾತು, ಅವರನ್ನ ಹೇಗೆ ಬೇರೆ ಮಾಡೋದು, ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಅವರ ಟಾರ್ಚರ್‌ಗಳನ್ನು ಇವ್ರು ಸಹಿಸ್ಕೊಂಡು ಇವ್ರ ಜೀವನವನ್ನ ಇಲ್ಲಿ ಸಾಗಿಸ್ತಾ ಇರ್ಬೇಕಾಗತ್ತೆ. ಇದು ಬೇಡಪ್ಪ ಸ್ವದೇಶದಲ್ಲೇ ಇರೋಣ ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾಗಿರುವಂತ ಜಾಬ್ ಸಿಗ್ಬೇಕು. ಅಲ್ಲೂನು ಸಹ ಬೇಕಾದ ಪ್ರದೇಶದಲ್ಲಿ ಇರೋದಕ್ಕಾಗೋದಿಲ್ಲ ಅಲ್ವಾ? ಒಂದು ದಿನ ಆದ್ರೂ ಮನೆಯನ್ನ ಬಿಡ್ಲೇಬೇಕಾಗತ್ತೆ. ಉದ್ಯೋಗ ಇರ್ಬೋದು ಅಥವಾ ಇನ್ನೇನೋ ಒಂದು ವಿಷಯಗಳಿಗಿರ್ಬೋದು, ಒಂದೇ ಪ್ರದೇಶದಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳುವಂತಹ ಒಂದು ಕಾಲ ಇದಾಗಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲಿಯ ಸಂದರ್ಭಗಳಿಗೆ ತಕ್ಕಂತೆ ಕೆಲವೊಂದು ಸಲ ಜೀವನವನ್ನ ನಡೆಸಬೇಕಾಗತ್ತೆ. ಮತ್ತೆ ಹೊಂದ್ಕೊಳ್ಬೇಕಾಗತ್ತೆ. ಇದೆಲ್ಲದರ ನಡುವೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಆ ಏಕಾಂತ, ಡಿಪ್ರೆಷನ್ನು, ಮತ್ತೆ ಮಾನಸಿಕ ಆರೋಗ್ಯವನ್ನ ಕಾಯ್ದುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರತ್ತೆ. ಮತ್ತೆ ಇಲ್ಲಿ ವಿದೇಶದಲ್ಲಿ ದುಬಾರಿ ಇನ್ಶೂರೆನ್ಸ್‌ಗಳಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್‌ಗಳೆಲ್ಲ ತುಂಬಾ ಕೊಡ್ಬೇಕಾಗ್ತಾ ಇರತ್ತೆ. ಮತ್ತೆ ನಿಮ್ಗೆ ಬೇಕಾದ ಹಾಗೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಇಲ್ಲ. ಅಲ್ಲಿ ಹೋದ್ರೂನು ಸಹ ನಿಮ್ಮತ್ರ ಇನ್ಶೂರೆನ್ಸ್ ಕಾರ್ಡ್ ಇರ್ಬೇಕು ಅಥವಾ ಪಾಕೆಟ್ ತುಂಬಾ ಮನಿ ಇರ್ಬೇಕಾಗತ್ತೆ. ಆಮೇಲೆ ಮಕ್ಕಳ ಶಿಕ್ಷಣ ಒಂದು ಸಲ 11th, 12th ಗ್ರೇಡನ್ನ ಪಾಸ್ ಮಾಡದ್ಮೇಲೆ, ಅಂದ್ರೆ ಸೆಕೆಂಡ್ ಪಿಯುಸಿನ ಪಾಸ್ ಮಾಡದ್ಮೇಲೆ ಹೈಯರ್ ಎಜುಕೇಷನ್‌ಗೆ ತುಂಬಾ ದುಡ್ಡು ಬೇಕಾಗುತ್ತೆ. ಏನು ಅಪ್ಪ ಅಮ್ಮ ದುಡ್ದಿಟ್ಟಿರ್ತಾರೆ, ಅದೆಲ್ಲ ದುಡ್ಡು ಸಹ ಮಕ್ಕಳ ಎಜುಕೇಷನ್‌ಗೆ ಹಾಕ್ಬೇಕಾಗತ್ತೆ. ಅದರ ಜೊತೆಗೆ ಮನೆ ಬಾಡಿಗೆ ಇದ್ರೆ ಮನೆ ಬಾಡಿಗೆ ಕಟ್ಬೇಕು, ಅಥವಾ ಹೊಸ ಮನೆ ತಗೊಂಡಿದ್ರೆ ಅದಕ್ಕೆ ಮಾರ್ಗೇಜ್ ಅನ್ನ ಕಟ್ಟಬೇಕಾಗುತ್ತೆ. ಪ್ರತಿದಿನದ ದಿನದ ಖರ್ಚುಗಳಿರ್ಬೋದು, ಹಾಗೆ ಎಷ್ಟು ದುಡಿತಾರೆ ಅಷ್ಟೇ ಖರ್ಚುಗಳು ಸಹ ಇಲ್ಲಿ ಇರೋದ್ರಿಂದಾಗಿ ಅದನ್ನೆಲ್ಲ, ಈ ಕುಟುಂಬದ ಒತ್ತಡವನ್ನ, ಆರ್ಥಿಕ ಒತ್ತಡಗಳನ್ನ ಎಲ್ಲದನ್ನೂ ಸರಿದೂಗಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಡೈವೋರ್ಸ್ ಅನ್ನೋದು ಇಲ್ಲಿ ತುಂಬಾ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂತ ಹೇಳಿದ್ರೆ, ಡೈವೋರ್ಸ್ ಆಗಿ ಹೋದ್ರೆ ಅವರು ಒಂದು ಕಡೆ ಮಕ್ಕಳು ಅನಾಥರಾಗ್ತಾರೆ, ಇನ್ನೊಂದು ಕಡೆ ಸಂಸಾರಗಳು ಬೇರೆ ಬೇರೆ ಆಗುತ್ತೆ. ಇತ್ತೀಚೆಗೆ ಜಾರ್ಜಿಯಾ ಅನ್ನೋ ಸ್ಟೇಟ್ ಅಲ್ಲಿ ಒಬ್ಬ ವ್ಯಕ್ತಿ, ಇಂಡಿಯಾದವರೇ ಒಬ್ಬ ವ್ಯಕ್ತಿ, ವಿಜಯ್ ಕುಮಾರ್ ಅಂತ ಹೇಳೋರು, ತನ್ನ ಹೆಂಡತಿ ಮತ್ತೆ 3 ಜನ ಅವರ ರಿಲೇಟಿವ್ಸ್ ಅಂದ್ರು. ಹಾಗೆ ಇಂತಹ ಏನೋ ಸಂಸಾರಿಕ ಪ್ರಾಬ್ಲಮ್‌ಗಳಿಂದನೂ ಸಹ ಶೂಟೌಟ್‌ಗಳು ಮಾಡ್ಕೊಳ್ಳೋದಿರ್ಬೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ನಡೀತಾ ಇರತ್ತೆ. ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಗನ್‌ಗಳು ಕಾನೂನುಬದ್ಧವಾಗಿ ಖರೀದಿಸೋದಕ್ಕೆ ಅವಕಾಶ ಇರತ್ತೆ. ಇದರಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳ ಹತ್ರನೂ ಸಹ ಗನ್ ಇರೋದ್ರಿಂದಾಗಿ ಸ್ಕೂಲ್‌ಗಳಲ್ಲಿ ಶೂಟೌಟ್‌ಗಳಾಗುತ್ತೆ, ಮಾಲ್‌ಗಳಲ್ಲಿ ಶೂಟೌಟ್‌ಗಳಾಗುತ್ತೆ. ಎಕ್ಸಾಂಪಲ್, ಮೊನ್ನೆ ಕೆನಡಾದ ಟೊರೊಂಟೊದಲ್ಲಿ ಶೂಟೌಟ್ ಆಗಿ ಕರ್ನಾಟಕದ ಒಬ್ಬರನ್ನ ಕಳ್ಕೊಳ್ಬೇಕಾಯ್ತು. ಸೊ ಇದರೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚು ಜನರಲ್ಲಿ ಮಾನಸಿಕ ಒತ್ತಡಗಳನ್ನು ತರುತ್ತೆ. ಮತ್ತೆ ಆಹ್, ಅಭದ್ರತೆ ಹೆಚ್ಚಾಗಿ ಕಾಡುತ್ತೆ. ಕೆಲವೊಂದ್ಸಲ ಶೂಟೌಟ್ ಆಯ್ತು ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮನ ಹೃದಯವೇ ನಿಂತೋದಾಗಿರುತ್ತೆ. ಸೊ ಇದೆಲ್ಲ ಆಮ್, ಸೊ ನಮ್ಮಲ್ಲಿ ಇರುವಂತಹ ಅಭದ್ರತೆ ಇನ್ನಷ್ಟು ಹೆಚ್ಚಿಸುತ್ತೆ. ಮತ್ತೆ ಸಾಮಾಜಿಕವಾಗಿ ಒಂಟಿತನ, ಏನಂತ ಹೇಳಿದ್ರೆ ನಾವು ಬೇರೆ ಇರ್ತೀವಿ, ನಮ್ಮ ಕುಟುಂಬ ನಮ್ಮ ಜೊತೆ ಇರಲ್ಲ. ಒಂದ್ಸಲ ಮದ್ವೆ ಆಗಿದ್ರೆ, ಮಕ್ಳಿದ್ರೆ, ಸೊ ಅವ್ರ ಜೊತೆ ಇರ್ತಾರೆ. ಅಥವಾ ಅವರು ಒಬ್ಬೊಬ್ಬರೇ ಏನಾದ್ರು ವಾಸ ಮಾಡ್ತಿದ್ರೆ ಅವರಿಗೆ ತುಂಬಾ ಆಮ್, ಏನಾಗುತ್ತೆ, ಸಾಮಾಜಿಕವಾದಂತಹ ಒಂಟಿತನ ಅವರಲ್ಲಿ ಕಾಡ್ತಾ ಇರತ್ತೆ. ಮತ್ತೆ ಇನ್ನೊಂದು, ಈ ಮಾಧ್ಯಮಗಳ ಪರಿಣಾಮದಿಂದನೂ ಈ ಸುಸೈಡ್‌ಗಳು ಹೆಚ್ಚಾಗುತ್ತೆ. ಮಾಧ್ಯಮಗಳು ಈ ದುರ್ಘಟನೆಗಳನ್ನ ವಿವಿಧ ರೀತಿಯಲ್ಲಿ ವಿಸ್ತರಿಸ್ತಾ ಇರುವಂತಹ ರೀತಿ ಇರ್ಬೋದು. ಇದು ಮನುಷ್ಯನಲ್ಲಿರುವಂತಹ ಮಾನಸಿಕವಾದ ಜೀವನವನ್ನ ಹದಗೆಡಿಸುತ್ತೆ, ಶಾಂತಿಯುತವಾದ ಜೀವನವನ್ನ ಹದಗೆಡಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ
ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿಯ ವಿದೇಶದಲ್ಲಿರುವಂತಹ ಸಂಸ್ಕೃತಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ, ಅಲ್ಲಿಯ ಜೀವನ ರೀತಿಯೇ ಬೇರೆ ಆಗಿರತ್ತೆ. ಅಲ್ಲಿಯ ಕಾನೂನುಗಳು ಬೇರೆ ಇರತ್ತೆ. ನಮ್ಮ ಕಾನೂನುಗಳನ್ನ ತಿಳ್ಕೊಂಡು, ಅಲ್ಲಿ ಹೊಸ ಜೀವನವನ್ನ ಕಟ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇರತ್ತೆ. ಹಾಗೆ ಇದೆಲ್ಲದರ ಜೊತೆಗೆ ಕೆಲಸ ಮತ್ತೆ ಜೀವನದ ಸಮತೋಲನ, ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದಿಂದ ದೂರ ಇರುವ ಒಂದು ಮನಸ್ಥಿತಿ, ಹೊಸ ಸಂಸ್ಕೃತಿ, ಹೊಸ ಕಾನೂನು ಇದೆಲ್ಲವುದನ್ನ ಸರಿದೂಗಿಸ್ಕೊಂಡು ಮಾನಸಿಕ ಆರೋಗ್ಯ ಇದನ್ನೆಲ್ಲ ಕಾಯ್ದುಕೊಂಡು ಹೋಗುವ ಒಂದು ದೊಡ್ಡ ಸವಾಲು ಮನುಷ್ಯನ ಎದುರುಗಡೆ ಇರುತ್ತೆ. ಹಾಗಾಗಿ ಮನುಷ್ಯ ಏಕಾಂಗಿಯಾಗಿ ಬದುಕೋದನ್ನ ಕಲ್ತ್ಕೊಳ್ಬೇಕು. ನಾನು ಏಕಾಂಗಿಯಾಗಿ ಇರಬಲ್ಲೆ ಅನ್ನೋ ಒಂದು ದೃಢ ಮನಸ್ಸು ಅವನಲ್ಲಿ ಇರಬೇಕು. ಅಷ್ಟೊಂದು ಗಟ್ಟಿತನ ಇರಬೇಕು. ಹಾಗೆ ಒತ್ತಡ ಹೆಚ್ಚಾದಾಗ ಬೇರೆಯವರಲ್ಲಿ ಶೇರ್ ಮಾಡ್ಕೊಳ್ಳೋಂತಿರ್ಬೋದು, ಕೌನ್ಸೆಲಿಂಗಿಗೆ ಇರ್ಬೋದು, ಇಂಥದ್ದೆಲ್ಲ ತಗೊಂಡು ಇನ್ನೂ ಸಹ ಮಾನಸಿಕವಾಗಿ ಹೆಚ್ಚು ಆ, ನನ್ನನ್ನ ನಾನು ನಂಬ್ಕೊಳ್ಬೇಕು ಹೆಚ್ಚಾಗಿ. ಹಾಗೆ ನನ್ನನ್ನ ನಾನು ಬೆಂಬಲಿಸ್ಕೊಳ್ಬೇಕು. ನಮ್ಮ ದೇಶವೇನೇ ಇರ್ಬೋದು, ಯಾವುದೇ ದೇಶದಲ್ಲಿರ್ಬೋದು, ಕಷ್ಟ ನಷ್ಟಗಳನ್ನುವಂಥದ್ದು ಇರುವಂತಹದ್ದೇ. ಅದು ಜೀವನದ ಒಂದು ಭಾಗ ಆಗಿರತ್ತೆ. ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.